ಲಾಸ್ಟ್ ಒಂದು ಮಿರ್ಚಿ ಇಟ್ಕೊಳ್ತಾ ಇದ್ದೀವಿ ನೋಡಿ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರೋ ಮೆಣಸಿನಕಾಯಿ ಮಿರ್ಚಿ ಮಸಾಲ ಮಿರ್ಚಿ ನೋಡಿ. ಬಜ್ಜಿ ಈ ಥರ ಆಗಿದೆ. ಸೊ ನೋಡ್ತಾ ಇರ್ಬೋದು. ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಆರು ಯೂಟ್ಯೂಬ್ ಚಾನಲ್. ಎಲ್ಲರಿಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ನಾನು ಕೂಡ ನೀವು ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರ್ತೀನಿ. ಸೊ ಫ್ರೆಂಡ್ಸ್ ಎಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಫ್ರೆಂಡ್ಸ್ ನಾವು ಇವತ್ತು ಈರುಳ್ಳಿ ಪಾಲಕ್ ಪಕೋಡ ಮಾಡ್ತಿದ್ವಿ. ಸೊ ರೆಸಿಪಿ ನೋಡ್ಕೊಂಡು ಬನ್ನಿ. ನೋಡಿ ನಾವು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್. ಹಾಗೆ ಕಡಲೆ ಹಿಟ್ಟು ಒಂದು ಕಪ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಪಾಲಕ್ನ ವಾಶ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಹಾಗೆ ಕೊತ್ತಂಬರಿ ಸೊಪ್ಪನ್ನ ವಾಶ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡು, ಸೊ ಹಾಗೆ ಹಸಿಮೆಣಸಿನ್ಕಾಯಿನ ವಾಶ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಹಾಗೆ ಒಂದು ಫ್ಲೈಟ್ ತಗೊಂಡಿದ್ದೀವಿ, ಸೊ ದೊಡ್ಡದಾಗಿರೋದು. ಅದಕ್ಕೀಗ ನಾವು ಈರುಳ್ಳಿ ಹಾಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಪಾಲಕ್ ಸೊಪ್ಪು ಹಾಕೊಳ್ತಾ ಇದ್ದೀವಿ. ಹಚ್ಚು ಹಸಿರಾದ ಪಾಲಕ್ ಫ್ರೆಂಡ್ಸ್. ಹಾಗೆ ಕೊತ್ತಂಬರಿ ಸೊಪ್ಪು ಫ್ರೆಂಡ್ಸ್. ಹಾಗೆ ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀವಿ. ಸೊ ಫ್ರೆಂಡ್ಸ್ ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸ್ವಲ್ಪ ರೆಡ್ ಆಗಿ ಕಾಣಿಸ್ತದೆ, ಯಾಕಂದರೆ ಕ್ಯಾಮ್ರಾನಲ್ಲಿ. ಸೊ ಇಲ್ಲಾಂದರೆ ಒರಿಜಿನಲ್ ಆಗಿ ಗ್ರೀನಾಗೇ ಇರುತ್ತೆ, ನಿಮ್ಗೆ ಗೊತ್ತಲ್ವಾ. ಸೊ ಇದನ್ನು ಹೇಳ್ಬೇಕು ಅಂತ ನಮ್ಮಮ್ಮ ಹೇಳಿದ್ರು, ಸೊ ಹೇಳಿದೆ. ಈಗ ನಾವು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಅಡುಗೆಯಲ್ಲಿ ಆಗುತ್ತೆ ತಪ್ಪು. ಸೊ ಮೈದೆ ಹಾಕಿ ಉಪ್ಪು. ಸೊ ಫ್ರೆಂಡ್ಸ್ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನಾವು ನಮ್ಮಮ್ಮನ ಫೇವ್ರೆಟ್ ಮೋಸ್ಟ್ ಬ್ಯೂಟಿಫುಲ್ ಧನಿಯಾ ಪೌಡರ್ ಹಾಕೊಳ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಹಾಗೆ ನಾವು ಜೀರಿಗೆ ಹಾಕ್ಕೊಂಡ್ವಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಹಾಗೆ ನಾವು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ಸೊ ಕಡಲೆ ಹಿಟ್ಟು ಕೂಡ ಸ್ವಲ್ಪ ಕ್ಯಾಮ್ರಾನಲ್ಲಿ ವೈಟ್ ಆಗಿ ಕಾಣಿಸ್ತಾ ಇದೆ. ಸೊ ಕತ್ಲಾಗಿದೆ, ಸೊ ಸಂಜೆ ಆಗಿದೆ ಅಲ್ವಾ, ಸೊ ಅದಕ್ಕೋಸ್ಕರ. ಸೊ ಕಡಲೆ ಹಿಟ್ಟು ಸ್ವಲ್ಪ ಗೋಲ್ಡನ್ ಯೆಲ್ಲೋ ಕಲರಲ್ಲೇ ಇರುತ್ತೆ ಫ್ರೆಂಡ್ಸ್. ನಿಮ್ಗೆ ಗೊತ್ತು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲದೆ ಇರೋರು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ ಯಾವ ಕಲರಲ್ಲಿ ಇರುತ್ತೆ ಅಂತ. ನೋಡಿ ನಮ್ಮಮ್ಮ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ನೋಡಿ. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಸೊ ನಾವಿವತ್ತು ಈರುಳ್ಳಿ ಹಾಗೆ ಪಾಲಕ್ ಪಕೋಡ ಮಾಡ್ತಾಯಿದ್ದೀವಿ. ಸೊ ಅದಕ್ಕೋಸ್ಕರ ನಾವು ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀವಿ. ಸೊ ಈಗ ಆಯಿಲು ಕಾಯಬೇಕು. ಸೊ ಕಾಯ್ದ ಮೇಲೆ ತೋರಿಸ್ತೀನಿ ಮುಂದೆ ಏನು ಮಾಡಬೇಕು ಅಂತ. ನೋಡಿ ಎಣ್ಣೆ ಕಾಯ್ದಿದೆಯೋ ಇಲ್ವೋ ಚೆಕ್ ಮಾಡ್ತಾಯಿದ್ದೀವಿ. ಸೊ ಎಣ್ಣೆ ಕಾಯ್ದಿದೆ. ಸೊ ಈಗ ಬಜ್ಜಿನ ಹಾಕ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ಬಜ್ಜಿ ಪಕೋಡ ಎರಡು ಅಂದರೆ ನಮಗೆ ಪಕೋಡ ಬಜ್ಜಿ ಎರಡೂ ಬರುತ್ತೆ. ಸೊ ಏನೇ ಹೇಳ್ತೀನೋ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಎಣ್ಣೆ ತುಂಬ ಕಾಯ್ದಿದೆ. ಸೊ ಅದಕ್ಕೆ ಈಗ ಫ್ರೈ ಮಾಡ್ಕೊತಾ ಇದ್ದೀವಿ. ನಾವು ಬಜ್ಜಿನ ತೆಕ್ಕೊಂಡಿದ್ದೀವಿ. ಸೊ ನೋಡಿ ಫ್ರೆಂಡ್ಸ್, ತುಂಬ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಆರಿದ್ಮೇಲೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಈಗ ನಾವು 5 ಬಜ್ಜಿನ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಇದು ಸೆಕೆಂಡ್ ಬ್ಯಾಚ್. ಸೊ ನಾವು ಮತ್ತೆ ಎಣ್ಣೆಯಲ್ಲಿ ಬಜ್ಜಿ ಹಾಕ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ಈಗ ನಮ್ಮ ಸೆಕೆಂಡ್ ಬ್ಯಾಚಲ್ಲಿ ಈಗ 4 ಜನ ಬಂದಿದ್ದಾರೆ. ಸೊ ಇದು 5, ಇಲ್ಲಿ ಬಂದುಬಿಟ್ಟು 6. ಸೊ ಇದು ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇದೆ ಒಂದು. ಸೊ ಅವೆಲ್ಲ 5 ಇತ್ತು ನೋಡಿ. ನಮ್ಮ ಸೆಕೆಂಡ್ ಬ್ಯಾಚ್ ಆಲ್ಮೋಸ್ಟ್ ಈಗ ಬೆಂದಿದೆ ನೋಡಿ. ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ, ಅಷ್ಟು ಸೂಪರಾಗಿ ಆಗಿದೆ. ಸೊ ನೋಡಿ ಆಹಾ ನನಗೆ ಬಜ್ಜಿ ಅಂದರೆ ತುಂಬ ಇಷ್ಟ ಗೊತ್ತಾ ಫ್ರೆಂಡ್ಸ್. ಅದಕ್ಕೆ ನಾನು ಯಾವಾಗಲೂ ನಮ್ಮಮ್ಮನಿಗೂ ಇಷ್ಟ. ನಮ್ಮಮ್ಮನಿಗೆ ಜಾಸ್ತಿ ಅಂದರೆ ಕಾಂದ ಬಜ್ಜಿ ಅಂದರೆ ತುಂಬ ಇಷ್ಟ. ಸೊ ನಮಗೆ ಎಲ್ಲ ಬಜ್ಜಿನೂ ಇಷ್ಟ, ಆದರೆ ಜಾಸ್ತಿ ಕಾಂದ ಬಜ್ಜಿ, ಆಮೇಲೆ ಮಿರ್ಚಿ ಬಜ್ಜಿ, ಮೈಸೂರು ಬಜ್ಜಿ ಎಲ್ಲನೂ ಇಷ್ಟ ಫ್ರೆಂಡ್ಸ್. ನಾನು ಮೈಸೂರು ಬಜ್ಜಿ ಮಾಡೋ ರೆಸಿಪಿ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ. ನಮ್ಮಮ್ಮ ಸೂಪರಾಗಿ ಮಾಡ್ತಾರೆ ಗೊತ್ತಾ. ಸೊ ನಮ್ಮ ಮಾಮ ಕೂಡ ಮಾಡ್ತಾರೆ, ಅವರು ಶೆಫು. ಸೊ ಅವ್ರು ಮಾಡಬೇಕಾ ನಮ್ಮಮ್ಮ ಮಾಡಬೇಕಾ ಅಂತ ಕಮೆಂಟ್ ಮಾಡಿ. ಸೊ ನಾನು ಬ್ಲಾಗ್ ಮಾಡ್ತೀನಿ ಫ್ರೆಂಡ್ಸ್. ಈಗ ನಮ್ಮ 3rd ಬ್ಯಾಚ್ ಬಂತು ನೋಡಿ. ಸೊ ಈಗ 2, ಸೊ ಇದು 3, ಇದು 4, ಇದು 5, ಇದು 6, ಇದು ಸ್ವಲ್ಪ ಜಾಸ್ತಿ ಆಗುತ್ತೆ ಅನಿಸ್ತಾ ಇದೆ. ಸೊ ಇದು 7. ಸೊ
ಫ್ರೆಂಡ್ಸ್ ಏನು ಗೊತ್ತಾ, ಒಂದೊಂದರಲ್ಲಿ ಒಂದೊಂದು ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ ಸ್ಟೂಡೆಂಟ್ಸು. ಫಸ್ಟ್ ಬ್ಯಾಚಲ್ಲಿ 5, ಸೊ ಸೆಕೆಂಡ್ ಬ್ಯಾಚಲ್ಲಿ 6, ಇದು ಥರ್ಡ್ ಬ್ಯಾಚ್, ಇದರಲ್ಲಿ 7. ಸೊ ಇದು ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇದೆ ಈ ಥರ್ಡ್ ಬ್ಯಾಚ್ದು. ಸೊ ಇಟ್ಸ್ ಓಕೆ, ಅಮ್ಮ ಮಾಡ್ತಾರೆ. ನೀನು ತಿಂತೀಯ ಫ್ರೆಂಡ್ಸ್ ಲಾಸ್ಟಲ್ಲಿ ಹೇಳ್ತೀನಿ ಯಾವ ಬ್ಯಾಚ್ ಹೇಗಿತ್ತು ಅಂತ. ಸೊ ಇನ್ನೂ ತುಂಬ ಬ್ಯಾಚ್ಗಳು ಆಗ್ತಾ ಹೋಗ್ತವೆ. ಸೊ ಲಾಸ್ಟಲ್ಲಿ ನೋಡುವ ಯಾವ ಬ್ಯಾಚ್ ಹೇಗಿತ್ತು ಅಂತ. ನೋಡಿ ಇದು ಥರ್ಡ್ ಬ್ಯಾಚ್. ಸೊ ಕಲರ್ಫುಲ್ಲಾಗೈತೆ ನೋಡಿ. ಸೊ ಈಗ ತೆಕ್ಕೊಳ್ತಾ ಇದ್ದೀವಿ ಪ್ಲೇಟ್ಗೆ. ಫ್ರೆಂಡ್ಸ್ ನೋಡಿ, ಸೊ ಥರ್ಡ್ ಬ್ಯಾಚ್ ಆಗಿದೆ. ಸೊ ಈಗ ಫೋರ್ತ್ ಒನ್ ಬ್ಯಾಚ್ ನೋಡಿ, 1, ಸೊ 2 ಇಷ್ಟೇನಾ, 3 ಬರ್ತಾ ಇದ್ದಾರೆ ಸ್ಲೋ ಆಗಿ, 4, ದಿಸ್ ಒನ್ 5, ದಿಸ್ ಒನ್ 6, ದಿಸ್ ಒನ್ 7, ಲಾಸ್ಟ್ ಒನ್ 8. ಫ್ರೆಂಡ್ಸ್ ನೋಡಿ, ನಾನು ಹೇಳ್ತಾ ಇದ್ದೀನಿ ಒಂದೊಂದಾಗಿ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದ್ದಾವೆ. ಸೊ ಇದರಲ್ಲಿ 8 ಜನ ಇದ್ದಾರೆ. ಸೊ ಫೋರ್ತ್ ಒನ್ ಬ್ಯಾಚ್ 8 ಪರ್ಸನ್ಸ್. ಸೊ ನೋಡಿ, ಈಗ ಫ್ರೈ ಆದಮೇಲೆ ಗೊತ್ತಾಗುತ್ತೆ, ವೆಯ್ಟ್ ಮಾಡೋಣ. ಓಕೆ, ಈಗ ಕಡಿಮೆ ಊರಿನಲ್ಲಿ ಬೇಯಬೇಕು. ಸೊ ಈಗ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾವೆ. ಸೊ ಆಲ್ಮೋಸ್ಟ್ ಆಗಿದೆ ಅಂತಲೇ ತಿಳ್ಕೊಬೇಕು. ಸೊ ಇನ್ನೂ ಆಗಬೇಕು. ಸೊ ನಮ್ಮ ಫೋರ್ತ್ ಒನ್ ಬ್ಯಾಚ್ ಸ್ವಲ್ಪ ಸ್ಲೋ ಆಗಿದೆ. ಸೊ ಬಟ್ ಇಟ್ಸ್ ಓಕೆ, ಯಾಕಂದರೆ ಸ್ಟ್ರೆಂತ್ ಕೂಡ ಜಾಸ್ತಿ ಇದೆ ಅಲ್ವಾ, ಸೊ ಅದಕ್ಕೆ. ಸೊ ನೋಡುವ ಲಾಸ್ಟ್ ರಿಸಲ್ಟ್ ಹೇಗಿರುತ್ತೆ ಅಂತ. ಓಕೆ, ನಾವು ಪಕೋಡಾನ ಪ್ಲೇಟ್ಗೆ ತೆಕ್ಕೊಳ್ತಾ ಇದ್ದೀವಿ. ಇದು ಫಿಫ್ತ್ ಒನ್ ಬ್ಯಾಚ್. ಫ್ರೆಂಡ್ಸ್ ಈಗ 2 ಪೀಪಲ್ಸ್. ಸೊ ಇದು 3, this one 4, this one 5, this one 6, this one 7, this one 8. ಫ್ರೆಂಡ್ಸ್ ಲಾಸ್ಟ್ ಒನ್ 9. ಫ್ರೆಂಡ್ಸ್ ಇದು ಕೂಡ ಸ್ಟ್ರೆಂತ್ ಜಾಸ್ತಿ ಇದೆ. ಸೊ ಅಂದರೆ ಇದೇನಾಗ್ತಾ ಇದೆ ಅಂತ ಏಕೆ ಕ್ರಮದಲ್ಲಿ ಹೋಗ್ತಾ ಇದೆ ಫ್ರೆಂಡ್ಸ್. ಫಸ್ಟ್ ಬ್ಯಾಚ್ 5, ಸೊ ಸೆಕೆಂಡ್ ಬ್ಯಾಚ್ 6, ಥರ್ಡ್ ಬ್ಯಾಚ್ 7, ಸೊ ಫೋರ್ತ್ ಬ್ಯಾಚ್ 8 ಆ್ಯಂಡ್ ಲಾಸ್ಟ್ ಒನ್ ಫಿಫ್ತ್ ಬ್ಯಾಚ್ 9. ಸೊ ಇದು ತುಂಬ ಸ್ಟ್ರೆಂತ್ ಜಾಸ್ತಿ ಇದೆ. ಸೊ ನೋಡುವ ಲಾಸ್ಟಲ್ಲಿ ರಿಸಲ್ಟ್ ಹೇಗಿರುತ್ತೆ ಅಂತ. ಸೊ ನಾನು ಲಾಸ್ಟಲ್ಲಿ ಹೇಳ್ತೀನಿ ಯಾವ ಬ್ಯಾಚ್ ಹೇಗಿತ್ತು. ಸೊ ಎಲ್ಲದರಲ್ಲೂ ಯಾವ ಬ್ಯಾಚ್ ಸೂಪರ್ ಆಗಿತ್ತು ಅಂತ ಹೇಳುವಾಕೆ. ಸೊ ಈಗ ಕಡಿಮೆ ಊರಿನಲ್ಲಿ ಫ್ರೈ ಮಾಡ್ಕೊತಾ ಇದ್ದೀವಿ ನಾವೀಗ. ನಾವು ಇದಕ್ಕೆ ಈರುಳ್ಳಿ ಹಾಗೆ ಪಾಲಕ್ ಪಕೋಡನ ಸರ್ವ್ ಮಾಡ್ಕೊತಾ ಇದ್ದೀವಿ ನೋಡಿ. ಸೊ ಒಂದೊಂದಾಗಿ ನೋಡಿ ಮಾತಾಡಿ ನಮ್ಮ ಪಕೋಡ ಹೇಗಿದೆ ಅಂತ, ನಮ್ಮ ಬ್ಯಾಚಿ ಸರಿ ಹೇಗಿತ್ತು ಅಂತ ನೋಡಿ. ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಸರ್ವ್ ಮಾಡ್ತಾ ಹೋಗ್ಬೇಕು ಗೊತ್ತಾ. ಇನ್ನು ಫಿಫ್ತ್ ಬ್ಯಾಚ್ ಒಂದು ಫ್ರೈ ಆಗ್ತಾ ಇದೆ. ಸೊ ನಾನಿಲ್ಲಿ 4 ಬ್ಯಾಚ್ ಇಟ್ಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ. ಆನ್ ಲಾಸ್ಟ್ ಬ್ಯಾಚ್ ಆ್ಯಂಡ್ ಫಿಫ್ತ್ ಬ್ಯಾಚು. ಸೊ ಈ ಪ್ಲೇಟ್ಗೆ ನಾವು ಫಿಫ್ತ್ ಬ್ಯಾಚ್ನ ಇಟ್ಕೊಳ್ತಾ ಇದ್ದೀವಿ. ಈಗ ಮತ್ತೆ ಸರ್ವ್ ಮಾಡ್ಕೊಳ್ಳುವಂಥ ಟೈಮ್, ಬನ್ನಿ ಮಾಡ್ಕೊಳ್ಳುವ ಹಾಗೆ ತಿನ್ಕೊಳ್ಳುವ. ಸೊ ತಿನ್ನೋದಕ್ಕಿನ್ನೂ ಟೈಮ್ ಐತೆ. ಸೊ ಈಗ ಸರ್ವ್ ಮಾಡ್ಕೋಬೇಕು. ಫುಲ್ ಕಲರ್ಫುಲ್ಲಾಗೈತೆ ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ಆಗಿದೆ. ಸೊ ಬಿಸಿ ಬಿಸಿ ಆಗಿರುವಾಗಲೇ ತಿನ್ನಬೇಕು. ಸೊ ಆಗ ಸಖತ್ ಮಜಾ ಬರುತ್ತೆ ತಿನ್ನೋದಕ್ಕೂ. ಲಾಸ್ಟ್ ಒಂದು ಮಿರ್ಚಿ ಇಟ್ಕೊಳ್ತಾ ಇದ್ದೀವಿ ನೋಡಿ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರೋ ಮೆಣಸಿನಕಾಯಿ, ಮಿರ್ಚಿ ಮಸಾಲ, ಮಿರ್ಚಿ. ಹಾಗೆ ಈಗ ನಾವು ಕರಿಬೇವನ್ನು ಹುರ್ಕೊಂಡಿದ್ದೀವಿ. ಸೊ ಈಗ ಹಾಕ್ಕೊಳ್ತಾ ಇದ್ದೀವಿ. ಕರ್ಕೊಂಡಿದ್ದೀವಿ, ನಮ್ಮ ಮನೆಗೆ ಕರ್ಕೊಂಡಿದ್ದೀವಿ. ಫ್ರೆಂಡ್ಸ್ ನೋಡಿ ಮಾತಾಡಿ ನಾನೊಬ್ಬ ಕಡೆ ಸೆಟ್ ಆಗಲ್ಲ. ಓ ಪಕೋಡ ನಂಗು ನಿಂಗು. ಫ್ರೆಂಡ್ಸ್ ಈಗ ನಾವು ಈರುಳ್ಳಿನ ರೌಂಡ್ ಗಾರ್ಲಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ. ಸೊ ಈಗ ಇಟ್ಕೊಳ್ತಾ ಇದ್ದೀವಿ ಸೈಡಲ್ಲಿ ನೋಡಿ ಫ್ರೆಂಡ್ಸ್. ಫುಲ್ ಡೆಕೋರೇಷನ್ ಮಾಡಿದ್ದಾರೆ ನಮ್ಮಮ್ಮ. ಗುಡ್ ಪೂಜಾ. ನೋಡಿ ನಮ್ಮಮ್ಮ ತಿಂತಾ ಇದ್ದಾರೆ ಪಕೋಡ. ಅಂತೂ ನನ್ನ